ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಸಿಲಿಂಡರ್ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಚಾಮರಾಜನಗರದಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾ ಪಡೆ ಅಧ್ಯಕ್ಷ ಚಾಮರಾಜ ಶ್ರೀನಿವಾಸ್ ಗೌಡ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಲಿ ಸಿಲಿಂಡರ್ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಶ್ರೀನಿವಾಸ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ವಾಣಿಜ್ಯ ಗ್ಯಾಸ್ ದರವನ್ನು 993 ರೂಪಾಯಿ ಹೆಚ್ಚಳ ಮಾಡಿದ್ದು, ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯವಾದದ್ದು. ಕೂಡಲೇ ದರ ಹಿಂಪಡೆಯಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಶಾ ಮುರುಳಿ, ಕಂಡಕ್ಟರ್ ಚಾಸಿ ಸೋಮನಾಯಕ್, ಪನ್ನೆದ ಹುಂಡಿ ರಾಜು, ಮಹೇಶ್ ಗೌಡ, ಚಾವೆಂ ರಾಜ್ ಗೋಪಾಲ್, ಆಟೋ ಲಿಂಗರಾಜು, ಅಮಚವಾಡಿ ರಾಜು, ರಾಚಪ್ಪ ಮುತ್ತಿಗೆ, ಗೋವಿಂದರಾಜು, ಹೊಮ್ಮ ಲೋಕೇಶ್, ಮಂಗಲ ಹೊಸೂರ್, ಶಿವಣ್ಣ, ನಂಜುಂಡಿ, ನಾಗರಾಜ ಶೆಟ್ಟಿ, ನಂಜುಂಡ ಶೆಟ್ಟಿ, ಆಟೋ ಸುರೇಶ್, ಚಂದ್ರು ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ಕೇಂದ್ರ ಸರ್ಕಾರ ಮೊನ್ನೆ ಇದ್ದಕ್ಕಿದ್ದಂಗೆ ವಾಣಿಜ್ಯ ಅಡಿಗೆ ಅನಿಲವನ್ನು 993 ರೂಪಾಯಿಗಳಿಗೆ ಏಕಾಏಕಿ ಏರಿಸಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಇವತ್ತು ನಾವು ಕನ್ನಡಪರ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಏನಿವತ್ತು ಕೇಂದ್ರ ಸರ್ಕಾರ ಬಹುಶಃ ಇತಿಹಾಸದಲ್ಲೇ ಇಷ್ಟು ಅತಿ ಹೆಚ್ಚು ದರವನ್ನು ಏರಿಸ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಈಗ ಯುದ್ಧ ನಡೀತೋ ಅದನ್ನ ಇಲ್ಲ ನಾವು ಹೇಳ್ತಾ ಇಲ್ಲ. ಯುದ್ಧ ನಡೆದಂಥ ಸಂದರ್ಭದಲ್ಲಿ ದರವನ್ನು ಏರಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ಚುನಾವಣೆಗಳಿದೆ, 5 ರಾಜ್ಯದ ಚುನಾವಣೆಗಳಿದೆ, ಆ ನಂತರದಲ್ಲಿ ಏರಿಸಬೇಕು ಅಂತೇಳಿ ಇದು ಏರಿಸ್ತಕ್ಕಂಥ ಕ್ರಮ ಇದು ಅತ್ಯಂತ ಖಂಡನೀಯವಾದದ್ದು. ನನಗನ್ಸುತ್ತೆ ಕೇಂದ್ರ ಸರ್ಕಾರ 5 ರಾಜ್ಯಗಳಲ್ಲಿ ಏನು ಚುನಾವಣೆ ವೆಚ್ಚವನ್ನು ಖರ್ಚು ಮಾಡಿದೆ ಅದನ್ನು ಜನಗಳ ಮೇಲೆ ನೇರವಾಗಿ ಹೊರೆಯನ್ನು ಹೊರಿಸಿ ಆ ದುಡ್ಡನ್ನು ಜನಗಳಿಂದ ವಾಪಸ್ ವಸೂಲಿ ಮಾಡ್ಕೊಳ್ತಿದ್ದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ಜನಸಾಮಾನ್ಯರ ಬಗ್ಗೆ ಗೌರವ ಇದ್ದರೆ ಏನಿವತ್ತು ನೀವು ಅಡುಗೆ ಅನಿಲವನ್ನು ಏರಿಸಿದ್ರಿ 999 ರೂಪಾಯಿಗಳನ್ನು 999 ರೂಪಾಯಿಗಳನ್ನು ತಕ್ಷಣ ಅದನ್ನು ವಾಪಸ್ ಬಿಡಬೇಕು ಮತ್ತು ಜನಸಾಮಾನ್ಯರುಗಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.